ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ 70 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೋಟೆಲ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಆತಿಥ್ಯ ರತ್ನ, ಉದ್ಯಮ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದರು. ಈ ವೇಳೆ ಶಿವಮೊಗ್ಗದ ಮಥುರಾ ಹೋಟೆಲ್ ಮಾಲೀಕರಾದಂಥ ಗೋಪಿನಾಥ್ ಅವರು ಕೂಡ ಆತಿಥ್ಯ ರತ್ನ ಪ್ರಶಸ್ತಿಗೆ ಭಾಜನರಾದರು. ಶ್ರೀ ಸುಧಾಕರ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಹರಿಪ್ರಿಯಾ ಹೋಟೆಲ್ ಅಂಡ್ ಹೋಟೆಲ್ಸ್ ಅಸೋಸಿಯೇಷನ್ ಈ ರೀತಿ ಹೋಟೆಲ್ ಉದ್ಯಮದ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡುವಂತಹ ಹಾಗೂ ಸಾಮಾಜಿಕ ನಿರ್ವಹಣೆಯನ್ನು ಹೊಣೆಗಾರಿಕೆ ನಿರ್ವಹಣೆ ಮಾಡಿದಂಥ ಉದ್ದಿಮೆದಾರರನ್ನು ಕುರಿಸಿ ಇಡೀ ರಾಜ್ಯದಲ್ಲಿ ಅದಕ್ಕೊಂದು ಆಯ್ಕೆ ಸಮಿತಿ ಇರುತ್ತೆ. ಆಯ್ಕೆ ಸಮಿತಿ ಮುಂದೆ ಬಂದಾಗ ಪರಿಗಣಿಸಿ ಅದಕ್ಕೆ ಸೂಕ್ತವಾದ ಉದ್ಯಮಿಗಳನ್ನ ಆಯ್ಕೆ ಮಾಡ್ತದೆ. ಇದುವರೆಗೆ ಸುಮಾರು 20 ವರ್ಷದಿಂದ ಈ 2005ರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು. 20 ವರ್ಷದಲ್ಲಿ ಕಳೆದ 6 ವರ್ಷಗಳಿಂದ ಕೊರೋನಾ ಆದಮೇಲೆ ಇದು ಕೊಟ್ಟಿರಲಿಲ್ಲ. ಈಗ 70ನೇ ವರ್ಷ ಸಂಭ್ರಮ ಆಚರಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ 9 ಜನ ಆತಿಥ್ಯ ರತ್ನ ಪ್ರಶಸ್ತಿಗೂ 3 ಜನ ಉದ್ಯಮ ರತ್ನ ಪ್ರಶಸ್ತಿನ ಕೊಡ್ತಾ ಇದೆ. ನಿಜವಾಗ್ಲೂ ಇದೊಂದು ಒಳ್ಳೆಯ ಪ್ರೇರೇಪಣೆ ನೀಡುವಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ. ನನ್ನನ್ನು ಕೂಡ ಆಯ್ಕೆ ಮಾಡಿದ್ದು ಆತಿಥ್ಯ ರತ್ನ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ಅವರಿಗೆ ನಾನು ಕೃತಜ್ಞತೆಗಳನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.